ರಾಜ್ಯ ಬಿಜೆಪಿಯಲ್ಲಿ ಕ್ಷಣಕ್ಕೊಂದು ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಏನಿಲ್ಲ, ವಿಜಯೇಂದ್ರ ಟೀಮ್ ವರ್ಸಸ್ ಯತ್ನಾಳ್ ಟೀಮ್ ಗಲಾಟೆ, ಬಣ ಬಡಿದಾಟ. ಈ ನಿಟ್ಟಿನಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಇವತ್ತು ತುರ್ತಾಗಿ ದೆಹಲಿಗೆ ಹೊರಟಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಗೆ ದೌಡಾಯಿಸಿದ್ದಾರೆ ಅಶೋಕ್. ಇವತ್ತು ಬೆಳಗ್ಗೆ ಫ್ಲೈಟ್ನೇ ಹತ್ಬಿಟ್ಟಿದ್ದಾರೆ. ಒಂದು ಕಡೆ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಇವತ್ತು ಅವರು ಉತ್ತರ ಕೊಡಬೇಕು. ಮತ್ತೊಂದು ಕಡೆ ವಿಜೇಂದ್ರ ಬಣ ಇವತ್ತಿಂದ ವಕ್ಫ್ ಹೋರಾಟ ಆರಂಭ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಹೈಕಮಾಂಡ್ ಅಶೋಕ್ ಅವರಿಗೆ ಬುಲಾವ್ ನೀಡಿದೆ. ಅಶೋಕ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಕುತೂಹಲ ಮೂಡಿಸ್ತಾ ಇದೆ. ಅಶೋಕ್ ಅವರನ್ನು ಯಾಕೆ ಈಗ ಹೈಕಮಾಂಡ್ ಕರೆಸ್ಕೊಂಡಿದ್ದಾರೆ? ಏನಾದರೂ ತುರ್ತಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ಇದೆಯಾ ಗೊತ್ತಿಲ್ಲ. ಯಾಕೆಂದರೆ ಅವರು ಕೂಡ ಅಲ್ಲೇ ಬೀಡಿಬಿಟ್ಟಿದ್ದಾರೆ. ಯತ್ನಾಳ್ ಅಂಡ್ ಟೀಮ್ ಎಲ್ಲ ಡೆಲ್ಲಿನಲ್ಲೇ ಇದ್ದಾರೆ. ಅವರಿಗೆ ನೋಟಿಸ್ ಕೊಟ್ಟಿರೋದಕ್ಕೆ ಇವತ್ತು ಉತ್ತರ ಕೊಡಬೇಕು. ಅದರ ನಡುವೆ ವಿಜೇಂದ್ರ ಬಣ ಯತ್ನಾಳ್ ಅವ್ರನ್ನ ಉಚ್ಚಾಟಿಸಬೇಕು ಅಂತ ಕೂಡ ನಿನ್ನೆ ಎಲ್ಲ ಸಭೆಯಲ್ಲಿ ಆಗ್ರಹಿಸಿದ್ದಾರೆ. ಹಾಗಾಗಿ ಇವಾಗ ಅಶೋಕ್ ಅವರನ್ನು ಇಮ್ಮಿಡಿಯೇಟ್ ಆಗಿ ಬನ್ನಿ ಅಂತ ಕರೆದಿದ್ದಾರೆ. ಅಶೋಕ್ ಅವರು ಬೆಳಗ್ಗೆ ಫ್ಲೈಟ್ನಲ್ಲೇ ಡೆಲ್ಲಿಗೆ ಹೊರಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ತುರ್ತಾಗಿ ಅಶೋಕ್ ಅವರನ್ನು ಡೆಲ್ಲಿಗೆ ಬರಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಯಾಕೆ, ಏನು ನಡೀತಾ ಇದೆ ಬಿಜೆಪಿನಲ್ಲಿ ಅಂತ? ಅರವಿಂದ್, ಬಿಜೆಪಿ ಮನೆಯಲ್ಲಿ ಏನ್ ಭಿನ್ನಮತ ಕಾಣಿಸ್ಕೊಂಡಿತ್ತು, ಆ ಸಂಬಂಧಪಟ್ಟಂತೆ ಕಳೆದ ಒಂದು ವಾರದಿಂದಲೂ ಕೂಡ ಕ್ಷಿಪ್ರಗತಿಯ ಒಂದು ರೀತಿಯಲ್ಲಿ ಚಟುವಟಿಕೆಗಳು ಬಿರುಸುಪಡ್ಕೊಂಡಿರುವಂತದ್ದು. ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟ ನಂತರ ಚಟುವಟಿಕೆಗಳಿಗೆ ಇನ್ನಷ್ಟು ಬೇಗ ಬಂದಿದೆ. ರಾಜ್ಯಕ್ಕೆ ತರುಣ್ ಸುಖ್ ಬಂದ್ರು, ನಿನ್ನೆ ಕೋರ್ ಕಮಿಟಿ ಸಭೆ ಮಾಡಿದ್ರು, ಅಭಿಪ್ರಾಯ ಸಂಗ್ರಹ ಮಾಡಿದ್ರು. ಆ ಬೆನ್ನೆಲ್ಲ ನಿನ್ನೆ ತಡರಾತ್ರಿಯಲ್ಲಿ ಪ್ರಹ್ಲಾದ್ ಜೋಶಿ ಮತ್ತೆ ಬೊಮ್ಮಾಯಿ ಅವರು ಜೋಶಿ ಅವರ ನಿವಾಸದಲ್ಲಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರನ್ನು ಕೂಡ ಕರೆಸ್ಕೊಂಡು ಸಭೆ ಮಾಡಿದ್ರು. ಎಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಏನೋ ನಡೀತಾ ಇದೆ ಬಿಜೆಪಿ ಮನೆಯಲ್ಲಿ ಅನ್ನುವಂತ ಚರ್ಚೆಗಳು ನಡೀತಾ ಇದಾವೆ. ಜೊತೆಗೆ ಯತ್ನಾಳ್ ಅವರು ಉಚ್ಚಾಟನೆಗೂ ಕೂಡ ಹೈಕಮಾಂಡ್ ಚಿಂತನೆ ಮಾಡ್ತಾ ಇದೆ ಅಂತ ಕೂಡ ಕೇಳಿ ಬರ್ತಿದೆ. ಈ ಮಧ್ಯೆ ಬೆಳಗ್ಗೆನೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ದೆಹಲಿಗೆ ದೌಡಾಯಿಸಿರುವಂತದ್ದು. ಜೋಶಿಯವರ ಸಭೆ ನಂತರ ಅಶೋಕ್ ಅವರಿಗೆ ಕರೆ ಬಂದಿತ್ತು ಅಂತ ಕೂಡ ಹೇಳಲಾಗ್ತಿದೆ. ಆ ಭಾಗವಾಗಿ ಅವರು ದೆಹಲಿಗೆ ಬೆಳಗ್ಗೆ ಹೋಗಿದ್ದಾರೆ. ಇವತ್ತು ಅವರು ಜೋಶಿ ಅವ್ರ ಜೊತೆ ಸೇರ್ಕೊಂಡು, ಜೊತೆಗೆ ಬೊಮ್ಮಾಯಿ ಅವ್ರ ಜೊತೆ ಸೇರ್ಕೊಂಡು ಹೈಕಮಾಂಡ್ ನಾಯಕರ ಭೇಟಿ ಮಾಡುವ ಸಾಧ್ಯತೆ ಇದೆ. ಯಾಕಂದ್ರೆ ಬಿಜೆಪಿ ಮನೆಯಲ್ಲಿ ಎಷ್ಟು ಮಟ್ಟಿಗೆ ಪರಿಸ್ಥಿತಿ ಹೋಗಿದೆ ಅಂದ್ರೆ ಇಲ್ಲಿ ಶಿಸ್ತು ಕ್ರಮದಿಂದ ಕೆಲಸ ಆಗೋದಿಲ್ಲ. ಯಾಕಂದ್ರೆ ಗೊಂದಲ ಮೂಡುತ್ತೆ. ಹಾಗಾಗಿ ಮಾತುಕತೆ ಮೂಲಕ ವಿಶ್ವಾಸ ಮೂಡಿಸ್ಕೊಂಡು ಸರಿಪಡಿಸ್ಕೋಬೇಕು ಬಿಜೆಪಿ ಮನೆಯನ್ನ ಅನ್ನುವಂತಹ ಒಂದು ಹಿರಿಯರ ಅಪೇಕ್ಷೆ ಇದೆ. ಆ ಭಾಗವಾಗಿ ಅವರು ಹೈಕಮಾಂಡ್ ಭೇಟಿ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಈಗ ಚಟುವಟಿಕೆಗಳ ಕೇಂದ್ರ ದೆಹಲಿ ಆಗ್ತಾ ಇದೆ. ಹಾಗಾಗಿ ಇವತ್ತಿನ ವಿದ್ಯಮಾನಗಳು ಇನ್ನಷ್ಟು ಕುತೂಹಲ ಹುಟ್ಟಿರುವಂತದ್ದು. ಇನ್ನೊಂದ್ ಕಡೆ ಶೋಕಾಸ್ ನೋಟಿಸ್ ಕೊಟ್ಟಿರುವಂತಹ ಶಿಸ್ತು ಸಮಿತಿ ಓಂ ಪಾಠಕ್ ಅವರ ಎದುರು ಈಗ ಯತ್ನಾಳ್ ಅವರು ಕೂಡ ಹಾಜರಾಗ್ತಿದ್ದಾರೆ 11ವರೆಗೆ. ಹಾಗಾಗಿ ಅದೊಂದ್ ಕಡೆ ಕುತೂಹಲಕಾರಿ ಘಟ. ಈಗ ಒಟ್ಟಾರೆಯಾಗಿ ಬಿಜೆಪಿ ಮನೆಯಲ್ಲಿ ಏನೋ ಒಂದು ಆಗ್ತಾ ಇದೆ, ತೆರೆ ಹಿಂದೆ ಏನೇನೋ ಕಸರತ್ತುಗಳು ನಡೀತಾ ಇದೆ ಅನ್ನೋ ಒಂದು ಚರ್ಚೆಗಳು ನಡೀತಾ ಇರುವಂತದ್ದು. ಸೊ ದೆಹಲಿನಲ್ಲಿ ಇವತ್ತಿನ ವಿದ್ಯಮಾನಗಳ ನಂತರ ಒಂದು ಸ್ಪಷ್ಟ ಚಿತ್ರಣ ಸಿಗ್ಬಹುದು ಅರವಿಂದ್. ರೈಟ್, ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.